ನಮಸ್ಕಾರ. ಇವತ್ತಿನ ವಿಡಿಯೋ ಕಳೆದ 2 ವರ್ಷಗಳಲ್ಲಿ ಮೇಲಕ್ಕೆ ಹೋಗದೇ ಇರುವ 18 ಉತ್ತಮ ಷೇರುಗಳು. ಉತ್ತಮ ಷೇರುಗಳು ಅಂತಂದ್ರೆ ಫಂಡಮೆಂಟಲಿ ಸ್ಟ್ರಾಂಗ್ ಶೇರ್ಸ್ ಅಂತ ಹೇಳ್ತಾ ಇದ್ದೀನಿ. ನಾನು ಡಾಕ್ಟರ್ ಭರತ್ ಚಂದ್ರ. ವಿಡಿಯೋಗಳ ಉದ್ದೇಶ ಕನ್ನಡಿಗರ ಸೇವೆ. ಮೊದಲಿಗೆ ಇವತ್ತು ಸ್ಟಾಕ್ ಮಾರ್ಕೆಟ್ ಯಾಕೆ ಕೆಳಗೆ ಹೋಯಿತು ಅನ್ನುವುದಕ್ಕೆ ಉತ್ತರ. ಗ್ಲೋಬಲ್ ಮಾರುಕಟ್ಟೆ ಇವತ್ತು ಎಲ್ಲಾ ಕಡೆನೂ ಕೆಳಗೆ ಬಿದ್ದಿತ್ತು. ಯಾಕಂತಂದ್ರೆ ಇಸ್ರೇಲ್ ಮತ್ತು ಪ್ಯಾಲೆಸ್ತೀನಿಯಾ ಅಲ್ಲದ್ದು ಯುದ್ಧ ಮತ್ತು ಹಮಾಸ್ ಅವರಿಗೆ ನಡೀತಾ ಇರುವಂತಹ ದೊಡ್ಡ ಸಂಘರ್ಷ. ಅದರಿಂದಾಗಿ ತಜ್ಞರು ಹೇಳ್ತಾರೆ, ಈ ಯುದ್ಧ ಏನಾದರೂ ಇದೇ ತರ ಕಂಟಿನ್ಯೂ ಆದ್ರೆ ಮುಂದಿನ ದಿನಗಳಲ್ಲಿ ಆಯಿಲ್ ಪ್ರೈಸಸ್ ಮೇಲಕ್ಕೆ ಹೋಗುವ ಚಾನ್ಸಸ್ ಇದೆ. ಇವತ್ತೇ ಒಂದು ದಿನಕ್ಕೆ ಆಯಿಲ್ 3-4% ಮೇಲಕ್ಕೆ ಹೋಗಿದೆ, ಅಂದ್ರೆ ಕ್ರೂಡ್ ಆಯಿಲ್. ಇನ್ನು ಮುಂದಿನ ದಿನಗಳಲ್ಲಿ ಈ ಯುದ್ಧ ಇನ್ನೆಷ್ಟು ರೀಜನ್ಗಳಿಗೆ ಸ್ಪ್ರೆಡ್ ಆಗುತ್ತೆ ಮಿಡ್ಲ್ ಈಸ್ಟ್ ಅಲ್ಲಿ ಅಂತ ಕಾದ್ ನೋಡ್ಬೇಕಾಗಿದೆ. ಇರಾನ್ ಒಂದು ದೊಡ್ಡ ಆಯಿಲ್ ಪ್ರೊಡ್ಯೂಸರ್ ಪ್ರಪಂಚದಲ್ಲಿ, ಅವರು ಹಮಾಸಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ಬೇರೆ ದೇಶಗಳೇನಾದ್ರು ಇರಾನ್ ಅನ್ನು ಬಾಯ್ಕಾಟ್ ಮಾಡ್ತಾರೆ ಅಂತಂದ್ರೆ ಆಗ ಆಯಿಲ್ ಪ್ರೈಸಸ್ ಮತ್ತೆ ಮೇಲಕ್ಕೆ ಹೋಗುವ ಚಾನ್ಸಸ್ ಇದೆ. ಇದೇನು ಈಗ ಸದ್ಯಕ್ಕೆ ಇಸ್ರೇಲ್ ಮತ್ತು ಹಮಾಸ್ ನಡುವೆ ಯುದ್ಧ ನಡೀತಾ ಇದೆ, ಅದನ್ನ ನಾವು ಉಕ್ರೇನ್ ಮತ್ತು ರಷ್ಯಾಕ್ಕೆ ಹೋಲಿಸ್ಲಿಕ್ಕೆ ಆಗೋದಿಲ್ಲ. ಯಾಕಂದ್ರೆ ಅದು ದೊಡ್ಡ ಯುದ್ಧ, ಇದು ಸಣ್ಣ ಯುದ್ಧ ಮತ್ತು ಸ್ವಲ್ಪ ಕಮ್ಮಿ ಜಾಗದಲ್ಲಿ ಪಸರಿಸಿದೆ. ಆದರೆ ಒಂದಂತೂ ಖಚಿತ, ಷೇರು ಮಾರುಕಟ್ಟೆಗೆ ಇದು ನೆಗೆಟಿವ್ ಇಫೆಕ್ಟ್ ಅನ್ನು ಕೊಡುತ್ತೆ. ಈಗ ನಾನು ವಿಡಿಯೋದ ವಿಷಯಕ್ಕೆ ಬರ್ತಾ ಇದ್ದೇನೆ. ಹಲವಾರು ಕಾರಣಗಳಿಂದ ಸುಮಾರು ಫೇಮಸ್ ಮತ್ತು ಫಂಡಮೆಂಟಲಿ ಸ್ಟ್ರಾಂಗ್ ಶೇರ್ಸ್ಗಳು ಕಳೆದ 2 ವರ್ಷದಿಂದ ಮೇಲಕ್ಕೆ ಹೋಗಿಲ್ಲ. ಇವತ್ತು ಅಂತಹ ಒಂದು ಪಟ್ಟಿಯನ್ನು ನಿಮ್ಮ ಮುಂದೆ ಇಟ್ಟಿದ್ದೇನೆ. 18 ಷೇರುಗಳು. ಮೊದಲನೇದ್ದು ಡಿವಿಸ್ ಲ್ಯಾಬ್. ಪ್ರೈಸ್ ಆನ್ 8 ಅಕ್ಟೋಬರ್ 2021 5,071. ಇವತ್ತಿನ ಮಟ್ಟಿಗೆ 9 ಅಕ್ಟೋಬರ್ 2023 3,707. ಅಲ್ಲಿಗೆ 2 ವರ್ಷ ರಿಟರ್ನ್ಸ್ -27%. ಹನಿವೆಲ್ ಆಟೋಮೇಷನ್ 45,943 ವರ್ಸಸ್ 38,484 -16%. ಬರ್ಜರ್ ಪೇಂಟ್ 692 ವರ್ಸಸ್ 564 -18%. HDFC ಲೈಫ್ ಇನ್ಶೂರೆನ್ಸ್ 722 ವರ್ಸಸ್ 619 -14%. ಇನ್ಫೋಸಿಸ್ 1724 ವರ್ಸಸ್ 1482 -16%. ಕೋಟಕ್ ಮಹೀಂದ್ರಾ ಬ್ಯಾಂಕ್ 6ನೇದು ನನ್ನ ಲಿಸ್ಟ್ ನಲ್ಲಿ 1936 ವರ್ಸಸ್ 1727 -11% ಕಳೆದ 2 ವರ್ಷದಲ್ಲಿ. ಡಾಬರ್ 607 ವರ್ಸಸ್ 543 -11%. ಡಿಮಾರ್ಟ್ 4,408 ವರ್ಸಸ್ 3,799 -14%. ಬಜಾಜ್ ಫಿನ್ಸರ್ವ್ 1755 ವರ್ಸಸ್ 1615 -8%. HUL 2640 ವರ್ಸಸ್ 2513 -5%. ಮುಂದಕ್ಕೆ ಹೋಗ್ತಾ ಇದ್ದ ಹಾಗೆ ಗಾಡ್ರೇಜ್ ಕನ್ಸ್ಯೂಮರ್ ಪ್ರೈಸ್ ಆನ್ 8 ಅಕ್ಟೋಬರ್ 2021 1019. ಪ್ರೈಸ್ ಆನ್ 9 ಅಕ್ಟೋಬರ್ 2023 968 -5% ಕಳೆದ 2 ವರ್ಷದಲ್ಲಿ. HDFC AMC 2,894 ವರ್ಸಸ್ 2,687 -7%. HDFC ಬ್ಯಾಂಕ್ 1,603 ವರ್ಸಸ್ 1,515 -5%. TCS 3,936 ವರ್ಸಸ್ 3,658 -7%. ಏಷ್ಯನ್ ಪೇಂಟ್ಸ್ 3,307 ವರ್ಸಸ್ 3,157 -5%. ಈಗ 16ನೇ ಸ್ಟಾಕ್ HCL ಟೆಕ್ನಾಲಜೀಸ್ 1322 ವರ್ಸಸ್ 1258 -5%. ಮ್ಯಾರಿಕೋ 564 ವರ್ಸಸ್ 540 -4%. L&T ಟೆಕ್ನಾಲಜಿ ತಗೊಂಡ್ರೆ 4,785 8ನೇ ತಾರೀಕು ಅಕ್ಟೋಬರ್ 2021. ಇವತ್ತಿನ ರೇಟು 9 ಅಕ್ಟೋಬರ್ 2023 4,726 -1%. ಕಳೆದ 2 ವರ್ಷದಲ್ಲಿ ನಿಫ್ಟಿ ಅಪ್ರಿಸಿಯೇಷನ್ 9%. ಆದರೆ ಈ ಕಂಪನಿಗಳು ನಿಫ್ಟಿಗೆ ಅಂಡರ್ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದ್ದಾವೆ, ದೋ ಬೀಯಿಂಗ್ ಸ್ಟ್ರಾಂಗ್ ಫಂಡಮೆಂಟಲಿ ಅಂಡ್ ಟೆಕ್ನಿಕಲ್. ಆದ್ದರಿಂದ ಒಂದಂತೂ ಖಚಿತ, ಡಾಕ್ಟರ್ ಭರತ್ ಚಂದ್ರ ಗ್ರಾಜ್ಯುಯೇಟ್ಸ್ ಇದನ್ನು ಯಾವಾಗಲೂ ನೆನಪಲ್ಲಿ ಇಟ್ಕೊಳ್ಬೇಕು. ಒಳ್ಳೆಯ ಷೇರುಗಳನ್ನು ಸೆಲೆಕ್ಟ್ ಮಾಡ್ಕೊಂಡ್ರೆ ಸಾಕಾಗೋದಿಲ್ಲ, ನೀವು ಅದನ್ನ ಮಾನಿಟರ್ ಮಾಡಬೇಕಾಗುತ್ತೆ. ಕೆಲವು ಫೇಸಸ್ ಅಲ್ಲಿ ಡಲ್ ಆಗಿರುತ್ತೆ, ಸ್ಟ್ರಗಲ್ ಮಾಡ್ತಾ ಇರ್ತದೆ, ಆವಾಗ ನಿಮಗೊಂದು ಡೌಟ್ ಬರುತ್ತೆ, ಈ ಷೇರುಗಳನ್ನು ಇಟ್ಕೊಳ್ಳೋದು ಎಷ್ಟು ಸಮಂಜಸ, ಇದನ್ನ ಸೆಲ್ ಮಾಡ್ಬೋದಾ ಅಥವಾ ಹೋಲ್ಡ್ ಮಾಡ್ಬೋದಾ ಅನ್ನುವಂಥ ಕನ್ಫ್ಯೂಷನ್ ಯಾವಾಗಲೂ ಇದ್ದೇ ಇರುತ್ತೆ.
ಆದ್ದರಿಂದ ಷೇರು ಮಾರುಕಟ್ಟೆಯಲ್ಲಿ ಉತ್ತಮವಾದ ಷೇರುಗಳನ್ನು ಆಯ್ಕೆ ಮಾಡಿಕೊಳ್ಳುವುದು ಒಂದು ವಿಚಾರ ಅಂತಾದ್ರೆ ಮತ್ತೆ ಅದನ್ನು ರೆಗ್ಯುಲರ್ ಆಗಿ ಮಾನಿಟರ್ ಮಾಡಬೇಕು, ಬೇಕಾದಷ್ಟು ತಾಳ್ಮೆ ಇರಬೇಕು, ಮತ್ತೆ ಒಂದಷ್ಟು ಒಳ್ಳೆಯ ಡಿಸಿಷನ್ ಮೇಕಿಂಗ್ ಇರಬೇಕು. ಷೇರು ಕೆಳಗೆ ಹೋಗ್ತಾ ಇದ್ರೆ ಆಗ ಅದನ್ನ ಸೇಲ್ ಮಾಡುವಂತ ಧೈರ್ಯ ಕೂಡ ನಿಮ್ಮಲ್ಲಿ ಇರಬೇಕು. ಅಂದರೆ ಷೇರು ಮಾರುಕಟ್ಟೆಯಲ್ಲಿ ಲಾಭ ಮಾಡೋದು ಒಂದು ಸ್ಮೂತ್ ಆಗಿರುವಂತ ಅಫೇರ್ ಅಲ್ಲ. ಎಲ್ಲಾ ಷೇರುಗಳು ಸ್ಮೂತ್ ಆಗಿ ಮೇಲಕ್ಕೆ ಹೋಗೋದಿಲ್ಲ, ಕೆಳಗೆ ಮೇಲೆ ಹೋಗ್ತಾ ಇರ್ತವೆ. ಕೆಲವು ಕೆಳಗೆ ಮೇಲೆ ಹೋದ್ರೆ ಕೆಲವು ಕೆಳಗೆ ಹೋಗ್ತವೆ. ಆದ್ದರಿಂದ ಎಲ್ಲವನ್ನೂ ಅಬ್ಸರ್ವ್ ಮಾಡಿ ಹಣವನ್ನು ಹಾಕಿದ್ರೆ ಮಾತ್ರ ದುಡ್ಡು ಬರುತ್ತೆ. ಈಸಿಯಾಗಿ ಷೇರು ಮಾರುಕಟ್ಟೆ ಹಣ ಮಾಡ್ತೇನೆ ಅನ್ನುವಂಥದ್ದು ಸುಳ್ಳು. ಈವನ್ ಇಫ್ ಇಟ್ ಇಸ್ ಲಾಂಗ್ ಟರ್ಮ್. ಇವತ್ತು ಈ ವಿಡಿಯೋದ ಕೊನೆಯಲ್ಲಿ ಈ ವಿಡಿಯೋಗೆ ಸಂಬಂಧಪಟ್ಟ ಒಂದು ಪ್ರಶ್ನೆ ಕೇಳ್ತಾ ಇದ್ದೇನೆ. ನಿಮ್ಮ ಪೋರ್ಟ್ಫೋಲಿಯೋದಲ್ಲಿ ನೀವು ಯಾವುದಾದ್ರೂ ಷೇರು ಸ್ವಲ್ಪ ಡಲ್ ಆಗಿದೆ ಲಾಂಗ್ ಟರ್ಮ್ ಇಂದ ಅಂತಂದ್ರೆ ಅದನ್ನು ಸೇಲ್ ಮಾಡಲಿಕ್ಕೆ ಕನ್ಸಿಡರ್ ಮಾಡ್ತಾ ಇದ್ದೀರಾ? ಟೈಪ್ ದ ನೇಮ್ ಆಫ್ ದಿ ಸ್ಟಾಕ್ ಇನ್ ದ ಕಮೆಂಟ್ ಸೆಕ್ಷನ್. ನೀವು ಡಾಕ್ಟರ್ ಭರತ್ ಚಂದ್ರ ಇನ್ಸ್ಟಿಟ್ಯೂಟ್ ಕನ್ನಡ ಚಾನಲ್ ಮೆಂಬರ್ ಅಲ್ಲ ಅಂತಂದ್ರೆ ಇದೀಗ ಸಮಯ. ಸಬ್ಸ್ಕ್ರಿಪ್ಷನ್ ಬಟನ್ ಬೆಲ್ ಐಕಾನ್ ಒತ್ತಿ. ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಒತ್ತೋದನ್ನು ಮರಿಬೇಡಿ. ವಿಡಿಯೋನ ನಿಮ್ಮ ಎಲ್ಲಾ ಸ್ನೇಹಿತರಿಗೂ ಫಾರ್ವರ್ಡ್ ಮಾಡಿ. ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.